ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಆರೋಗ್ಯಕರವಾದಂತಹ ಮೈದಾ ಹಿಟ್ಟಿಲ್ಲದ ಗೋಧಿ ಹಿಟ್ಟಿನ ಕೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನ್ಯೂ ಇಯರ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ಗೆ ಯಾವ ರೀತಿಯ ಹೆಲ್ತಿಯಾದಂತಹ ಕೇಕ್ನ ಮನೇಲೇ ತಯಾರಿಸ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ಹಾಲು ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಣ್ಣೆ ಅಥವಾ ರವೆ, ಗೋಧಿ ಹಿಟ್ಟು ಮತ್ತು ಕರಗಿಸಿರ್ತಕ್ಕಂಥ ಬೆಲ್ಲ, ವಾಲ್ನಟ್ಟು ಎಲ್ಲದನ್ನು ಯೂಸ್ ಮಾಡಿ ಒಂದು ಕೇಕನ್ನು ಮಾಡೋಣ. ಮೊದಲಿಗೆ ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ತಳಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ಉಪ್ಪನ್ನೆಲ್ಲ ನೀಟಾಗಿ ಹರಡ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಡಬೇಕು. ಏಕೆಂದರೆ ಕೇಕು ನೀಟಾಗೆ ಬರುತ್ತೆ. ಸೊ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ಅದನ್ನು ಮೊದಲಿಗೆ ಬಿಸಿ ಆಗೋಕ್ಕೆ ಇಡಬೇಕು. ಸೊ ನೆಕ್ಸ್ಟು ಅಷ್ಟರೊಳಗೆ ಈ ಕಡೆ ನಾವು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಮತ್ತು ಅಷ್ಟೇ ಪ್ರಮಾಣದ ಎಣ್ಣೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದೆರಡನ್ನೂ ಎಣ್ಣೆ ಮತ್ತು ಆ ಮೊಸರು ನೀಟಾಗಿ ಅದರೊಳಗೆ ಮಿಕ್ಸ್ ಆಗಬೇಕು. ಅದು ಸಪ್ರೇಟ್ ಇದೆಯಲ್ಲ, ಸೊ ಅದೆರಡು ನೀಟಾಗಿ ಮಿಕ್ಸ್ ಆಗಬೇಕು. ಈ ಥರ ಒಂದು ಬೀಟರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಅದೆರಡನ್ನು ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಕರಗಿಸಿ ಪಾಕ ಮಾಡಿಟ್ಕೊಂಡಿರ್ತೀವಲ್ಲ, ಬೆಲ್ಲದ ಪಾಕ, ಅದನ್ನು ಒಂದು ಬೌಲಷ್ಟು ಬೆಲ್ಲದ ಪಾಕನ ಹಾಕ್ಕೋಬೇಕು. ಅಂದರೆ ನಾವು ಯಾವ ಪ್ರಮಾಣದಲ್ಲಿ ಮೊಸರು ಮತ್ತು ಎಣ್ಣೆ ತಗೊಂಡಿರ್ತೀವೋ ಅದರ 1 ಕಪ್ಪಷ್ಟು ನಾವು ಬೆಲ್ಲನ ಈ ಥರ ಕರಗಿಸಿ ಪಾಕ ಮಾಡಿ ಈ ಥರ ಇಟ್ಕೊಂಡಿರೋದನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಜರಡಿ ಸಹಾಯದಿಂದ ಅದಕ್ಕೆ ನಾವು 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, 1 ಬೌಲಷ್ಟು ಗೋಧಿ ಹಿಟ್ಟು ಮತ್ತು ಇದಕ್ಕೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಮತ್ತು ಇದಕ್ಕೆ ಚಕ್ಕೆ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡು ನೆಕ್ಸ್ಟು ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಚೂರು ಒಂದು 1/4 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಇದಷ್ಟನ್ನು ನೀಟಾಗಿ ನಾವು ಜರಡಿ ಹಿಡಿಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಗಂಟಿರದೇ ಇರೋ ರೀತಿ ನೀಟಾಗಿ ಈ ಥರ ಜರಡಿ ಹಿಡಿದಾಗ ಕೇಕು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಏರ್ ತುಂಬಿಕೊಂಡು ಕೇಕು ಸರಿಯಾಗಿ ಬರಲ್ಲ. ಅದಕ್ಕೆ ನಾವು ಯಾವಾಗಲೂ ಈ ಥರ ಫಸ್ಟಿಗೆ ಜರಡಿನ ಇಟ್ಕೋಬೇಕು ಹಿಟ್ಟನ್ನು. ಈ ಥರ ನೆಕ್ಸ್ಟು ಹಿಡಿದಿರ್ತಕ್ಕಂಥ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಕಾಯಿಸಿ ತಣ್ಣಗಿರ್ತಕ್ಕಂತಹ ಹಾಲನ್ನು ಹಾಕಬೇಕು. ನೋಡಿ, ಈ ಥರದ 1 ಲೋಟದಷ್ಟು ಹಾಲನ್ನು ಫಸ್ಟಿಗೆ ಹಾಕ್ಕೋಬೇಕು. ಈ ಥರದ 2.5 ಲೋಟದಷ್ಟು ಹಾಲು ಬೇಕಾಗುತ್ತೆ. ಫಸ್ಟಿಗೆ ನಾವು ಈ ಥರ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೆಕ್ಸ್ಟು ಮತ್ತೆ ನಾವು ಇನ್ನೂ 1 ಲೋಟದಷ್ಟು ಹಾಲನ್ನು ಹಾಕ್ಕೋಬೇಕು. ನೋಡಿ, ಗೊತ್ತಾಗ್ತಾ ಇದೆ ಇದು ಗಟ್ಟಿ ಇದೆ ಅಂತ. ಸೊ ನಾವು ಮತ್ತೆ ಇನ್ನೂ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಗೋಧಿ ಹಿಟ್ಟಿನ ಕೇಕನ್ನು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀವು ಗೋಧಿ ಹಿಟ್ಟುನ ಕೇಕ್ ಇಷ್ಟ ಆಗಲ್ಲ ಅನ್ನೋರು ನೀವು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡಿದರೆ ಕೇಕು ಕೂಡ ಬರುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನಾವೇನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ವಾಲ್ನಟ್ ಆಗಿರ್ಬೋದು ಅಥವಾ ಮತ್ತು ಬಾದಾಮಿನು, ಇವೆರಡನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕಬೇಕು. ಇದರಲ್ಲಿ ಅಷ್ಟು ಹಾಕಬಾರ್ದು, ಸ್ವಲ್ಪ ಮೇಲೆ ನಾವು ಡೆಕೋರೇಷನ್ ಮಾಡೋಕ್ಕೆ ಉಳಿಸ್ಕೋಬೇಕು. ಸೊ ನೋಡಿ, ಈ ಥರ ಫಸ್ಟಿಗೆ ಹಾಕಬೇಕು ಒಂದು ಅರ್ಧ ಬೌಲಷ್ಟು, ಆಮೇಲೆ ಇನ್ನೂ ಅರ್ಧ ಬೌಲಷ್ಟನ್ನು ಉಳಿಸ್ಕೋಬೇಕು. ನೆಕ್ಸ್ಟ್ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಒಂದು ಕೇಕ್ ಇದನ್ನು ಮೋಲ್ಡನ್ನು ತಗೋಬೇಕು. ನಿಮ್ಮ ಮನೇಲಿ ಇಲ್ಲ ಅನ್ನೋರು ನೀವು ಒಂದು ಚಿಲವರದ್ದಾಗಿರ್ಬೋದು ಅಥವಾ ಒಂದು ಸ್ಟೀಲ್ದಾಗಿರ್ಬೋದು, ಈ ಥರದ ಒಂದು ಬಟ್ಟಲನ್ನಾದರೂ ತಗೋಬೋದು, ಬರುತ್ತೆ. ಸೊ ನೆಕ್ಸ್ಟು ಕೆಳಗಡೆ ಒಂದು ಬಟರ್ ಪೇಪರನ್ನು ಹಾಕ್ಬಿಟ್ಟು ಅದಕ್ಕೆ ಎಣ್ಣೆನೆಲ್ಲ ನೀಟಾಗಿ ಹಚ್ಚಬೇಕು. ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿದ ಮೇಲೆ ನಾವು ಇವಾಗ ಏನು ಮಾಡಿಟ್ಕೊಂಡಿದ್ದೀವಲ್ಲ ಕೇಕ್ ಬ್ಯಾಟರು, ಅದನ್ನು ಇದಕ್ಕೆ ಹಾಕಬೇಕು.
ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದೆರಡು ಸಲ ಟ್ಯಾಪ್ ಮಾಡಿಬಿಡ್ಬೇಕು. ಏಕೆಂದರೆ ಅದರಲ್ಲಿರ್ತಕ್ಕಂತಹ ಗಾಳಿ ಎಲ್ಲ ನೀಟಾಗಿ ಬಿಟ್ಕೊಂಡಾಗ ಏನಾಗುತ್ತೆ, ಕೇಕು ನೀಟಾಗಿ ಬರುತ್ತೆ. ಸೊ ಅದಕ್ಕೆ ಈ ಥರ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಮೇಲೆ ನಾವು ಉಳಿಸ್ಕೊಂಡಿರ್ತಕ್ಕಂತಹ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿ ಬಿಸಿ ಮಾಡಿರ್ತಕ್ಕಂಥ ಕುಕ್ಕರ್ ಒಳಗೆ ಇದನ್ನು ಇಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಇದಕ್ಕೆ ರಬ್ಬರ್ ಆಗಲಿ ವಿಷಲ್ ಆಗಲಿ ಹಾಕಬಾರ್ದು. ಇದನ್ನು 40-50 ನಿಮಿಷಗಳ ಕಾಲ ಈ ಥರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ನೋಡಿ ಬಿಸಿ ಬಿಸಿ ಆದಂತಹ ಗೋಧಿ ಹಿಟ್ಟಿನ ಕೇಕು ರೆಡಿ ಆಗುತ್ತೆ. ಇದನ್ನು ನಾವು ಒಂದು ಕಡ್ಡಿ ಸಹಾಯದಿಂದ ಈ ಥರ ನಾವು ಮಧ್ಯಭಾಗದಲ್ಲಿ ಚುಚ್ಚಿ ನೋಡಿದಾಗ ಆ ಕಡ್ಡಿಗೆ ಅದು ಹಿಟ್ಟು ಅಂಟ್ಕೋಬಾರ್ದು. ಸೊ ಆವಾಗ ಇದು ಬೆಂದಿದೆ ಅಂತ ಅರ್ಥ. ಸೊ ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ 1-2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದಾದಮೇಲೆ ಅದನ್ನು ನಾವು ಕುಕ್ಕರಿಂದ ತೆಗಿಬೇಕು. ತೆಗೆದ್ರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ರೀತಿ ಒಳ್ಳೆ ಬಂಗಾರದ ರೀತಿ ಕೇಕು ರೆಡಿಯಾಗಿದೆ. ಸೊ ಇದನ್ನು ಒಂದು ಕಟರ್ ಸಹಾಯದಿಂದ ನೀಟಾಗಿ ಸೈಡನ್ನೆಲ್ಲ ಬಿಡಿಸ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಸೈಡಿಗೆ ಬಿಡಿಸ್ಕೊಂಡ್ಮೇಲೆ ಅದನ್ನು ನಾವು ಅದು ಆ್ಯಕ್ಚುಲಿ ಅದು ಕಂಟಿರಲ್ಲ. ಸೊ ನಾವು ಜಸ್ಟ್ ಇದನ್ನು ಈ ಥರ ಬಿಡಿಸ್ಕೊಂಡ್ರೆ ಸಾಕು, ಅದು ಬರುತ್ತೆ. ಸೊ ಅದಾದಮೇಲೆ ನೀಟಾಗಿ ಈ ಥರ ಅದನ್ನು ತೆಗಿಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಆರೋಗ್ಯಕರವಾದಂತಹ ಗೋಧಿ ಹಿಟ್ಟಿನ ಕೇಕನ್ನು ಮಾಡಿದ್ವಿ ಅಂತ. ನೀವು ಕೂಡ ಈ ಥರದ ಕೇಕನ್ನು ನಿಮ್ಮ ಮನೆಯಲ್ಲಿ ಮಾಡಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟು ಕೆಳಗಡೆನೂ ಅಷ್ಟೇ ನಾವು ಜಸ್ಟ್ ಈ ಥರ ಬಿಡಿಸಿದ್ರೇ ಸಾಕು. ನೋಡಿ ಎಷ್ಟು ನೀಟಾಗಿ ಅದು ಕೇಕು ಬಂದಿದೆ, ಮತ್ತು ಕೆಳಗಡೆನೂ ಅಷ್ಟೇ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ, ಗೋಲ್ಡನ್ ಬ್ರೌನ್ ಕಲರ್ ರೀತಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಅದು ಬೆಂದಿದೆ ಅಂತ. ಸೊ ಇದೇ ಥರ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ಕೇಕು ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸಬೇಕು. ಸೊ ಅದಾದಮೇಲೆ ನೀಟಾಗಿ ಕಟ್ ಮಾಡಿದರೆ, ಇದನ್ನು ಬಿಸಿ ಇದ್ದಾಗ ನಾವು ಕಟ್ ಮಾಡಬಾರ್ದು. ಯಾವಾಗಲೂ ತಣ್ಣಗಾದ್ಮೇಲೆ ಕೇಕನ್ನಾಗಲಿ ಅಥವಾ ಯಾವುದೇ ಈ ಥರದ ಬ್ರೆಡ್ಗಳನ್ನಾಗಲಿ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಬಿಸಿ ಇದ್ದಾಗ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಪುಡಿ ಪುಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಗೋಧಿ ಹಿಟ್ಟಿನ ಕೇಕನ್ನು ನಾವು ಮನೆಯಲ್ಲಿ ಮಾಡಬಹುದು ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರದ ಕೇಕನ್ನು ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.